ಬೆಳಗ್ಗೆ ಎದ್ದ ತಕ್ಷಣ ಕೈ ಒಳಗೆ ಜೋಳಿಗೆ ಹಿಡ್ಕೊಂಡು ನಿಮ್ಮ ಮನೆಗೆ ಜಂಗಮರು ಬರ್ತಾರಂದ್ರ ಅದ್ರ ಹಿಂದಿರುವಂತ ತಾತ್ಪರ್ಯ ಏನು? ಯಾಕೆ ಜಂಗಮರು ಬರ್ತಾರ? ಯಾಕೆ ಅವ್ರಿಗೆ ನಾವು ಹಿಟ್ಟು ನೀಡಬೇಕು? ಅವ್ರಿಗೆ ಜಂಗಮರಿಗೇನ ಹೊಟ್ಟಿಗೆ ಊಟ ಮಾಡೋಕೆ ಹಿಟ್ಟಿರಂಗಿಲ್ಲ. ಅವರೆಲ್ಲರೂ ಚೆನ್ನಾಗಿದ್ರು ಸಹಿತ ಜಂಗಮರು ತಮ್ಮ ಕಾಯಕವನ್ನು ಬಿಡಬಾರದು ಅಂತ ತಿಳ್ಕೊಂಡು ಬೆಳಗ್ಗೆ ಎದ್ದು ಕಾಲಿಗೆ ಜಂಗ ಕಟ್ಕೊಂಡು ಕೈಯೊಳಗೆ ಬೆತ್ತ ಹಿಡ್ಕೊಂಡು ಜೋಳಿಗೆ ಹಿಡ್ಕೊಂಡು ಮನೆಗೆ ಭಿಕ್ಷಕ್ ಬರ್ತಾರಲ್ಲ, ಮನೆಗೆ ಬಂದಿರುವಂತ ಜಂಗಮನಿಗೆ ಕೈ ತುಂಬಾ ಹಿಟ್ಟನ್ನ ನೀಡಿ ದವಸ ಧಾನ್ಯಗಳನ್ನ ನೀಡಿ ಕೈ ಜಾಡಿಸಬಾರ್ದು. ಬಹಳ ಜನ ಮಂದಿಗೆ ಗೊತ್ತಿಲ್ಲ ಇದು. ಅವ್ರು ಬಂದಾಗ ಕೈ ತಗೊಂಡು ಅವ್ರಿಗೆ ಜೋಳಿಗೆ ಒಳಗೆ ಭಿಕ್ಷೆ ನೀಡಿ ಕೈ ಜಾಡಿಸ್ಬಾರ್ದು. ಹಂಗೆ ನಮಸ್ಕಾರ ಮಾಡ್ಬೇಕು. ಯಾವ ಮನೆಗೆ ಪ್ರತಿನಿತ್ಯ ಜಂಗಮನ ಪಾದ ಸ್ಪರ್ಶವಾಗ್ತದನೋ ಆ ಮನಿ ಒಳಗ ಪಾಸಿಟಿವಿಟಿ ತುಂಬತೈತಂತೆ. ಯಾವಾಗ ಜಂಗಮನ ಜೋಳಿಗೆ ಏನು ಸಾಧ ಅಂತ ತಿಳ್ಕೊಬೇಡ್ರಿ. ಜಂಗಮನ ಜೋಳಿಗೆ ಇಂಥ ಶಕ್ತಿ ಇತ್ತಲ್ಲ, ಕೈಯೊಳಗ ಜೋಳಿಗೆ ಹಿಡಿದಿರುವಂತ ಜಂಗಮ ಈ ಮನೆತನಕ್ಕೆ ಒಳ್ಳೇದಾಗಲ್ಪ ಅಂತ ಹೇಳಿ ಮನಸ್ಸಿನೊಳಗ ನಿಮ್ಮ ಮನೆಯೊಳಗೆ ಬಂದ್ ನೀವು ನೀಡಿರುವಂತ ಹಿಟ್ಟು ನೀಡಿಸ್ಕೊಂಡು ಮನಸ್ಸಿನೊಳಗ ಮನೆತನಕ್ಕೆ ಒಳ್ಳೇದಾಗ್ಲಿಪ್ಪ ಭಗವಂತ ಅದು ಬೇಡ್ಕೊಂಡ್ರೆ ಸಾಕು, ನಿಮ್ ಮನೆ ಉದ್ಧಾರ ಆಗ್ಬಿಡುತ್ತೆ. ಅಷ್ಟು ತಾಕತ್ತ ಜಂಗಮನ ಜೋಳಿಗಳಿಗಿರ್ತದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಾಡಿರುವಂತ ಪಾಪವನ್ನ ಮರುದಿನ ಬೆಳಗ್ಗೆ ನಾವು ಜಂಗಮನ ಜೋಳಿಗೆ ಹಾಕ್ತಿವಿ. ಅದು ಹಿಟ್ಟಲ್ಲ, ಅದು ನಾವು ಮಾಡಿರುವಂತ ಪಾಪ ಅನ್ನೋದನ್ನ ತಿಳ್ಕೊ. ನಮ್ಮ ಪಾಪವನ್ನೆಲ್ಲ ಗೋಳೆ ಮಾಡ್ಕೊಂಡು ಹೋಗಿ ನಮಗೆ ಪುಣ್ಯದ ಪ್ರಾಪ್ತಿಯನ್ನ ಮಾಡ್ಲಿಕ್ಕೆ ಪರಮಾತ್ಮ ಯಾರನ್ನ ಕಳಿಸ್ಯಾನಂದ್ರ ಅದು ಜಂಗಮನನ್ನ ಕಳಿಸ.